ಎಲ್ಲಪ್ಪ ನಿನ್ ಲವರು ಪತ್ತೆನೇ ಇಲ್ಲ. ದಿನ 5 ಗಂಟೆ 30 ನಿಮಿಷ 48 ಸೆಕೆಂಡ್ಗೆ ಲ್ಯಾಂಡ್ ಆಗ್ತಾಳಪ್ಪ. ಲ್ಯಾಂಡ್ ಆಗ್ತಾಳ? ವಾಟರ್ ಆಗಲ್ವಾ? ಅಯ್ಯೋ ಹಂಗಂದ್ರೆ ದಿನ ಇಲ್ಲಿಗೆ ಬರ್ತಾಳೆ ಅಂತ. ನೀನ್ ಅದೇನ್ ಮಾತಾಡ್ತೀಯಪ್ಪ, ಸರಿಯಾಗಿ ಮಾತಾಡು, ನಂಗೊಂದು ಅರ್ಥ ಆಗಲ್ಲ. ಸಾರಿ ಗುರು. ಗುರು ಅಲ್ಲುಡು. ನೋಡ, ನೀನ್ ಇಲ್ಲೇ ನಿಂತ್ಕೊಂಡು ನಾನು ಅಲ್ಲಿ ಹೋಗಿ ಏನೇನ್ ಮಾಡ್ತೀನಿ ಅನ್ನೋದು ನೋಡ್ತಾ ಇರು. ಆಮೇಲೆ ನೀನ್ ಹಾಗೆ ಮಾಡ್ಬೇಕು. ಗುರು ಹಾ, ಹುಷಾರು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀವು? ನಾನು ಈ ರಸ್ತೆ ಗುಡ್ಸೋ ಕೆಲ್ಸಕ್ಕೆ ಹೊಸ ಸೇರ್ಕೊಂಡಿರೋನು. ಇನ್ಮೇಲೆ ನೀನ್ ಅರ್ಧ ರಸ್ತೆ ಗುಡ್ಸ್ಬೇಕು, ನಾನು ಅರ್ಧ ಗುಡ್ಸ್ತೀನಿ. ಆದ್ರೆ ನಿನ್ನಂತ ಸುಂದರವಾದ ಹುಡುಗಿ ರಸ್ತೆ ಗುಡ್ಸೋದನ್ನ ನೋಡಕ್ ನನ್ ಕೈಲಂತೂ ಆಗೋದಿಲ್ಲ. ಸುಂದರವಾದ ಹುಡುಗಿ ಅಂತ ಸೂಪರ್ ಡೈಲಾಗ್ ಹುಡುಕಿಯಲ್ಲಪ್ಪ. ನೀನೊಂದು ಕೆಲಸ ಮಾಡು, ಇಲ್ಲ ಆರಾಮಾಗಿ ಕೂತಿರು, ಕೆಲ್ಸನೇ ಮಾಡ್ಬೇಡ, ಎಲ್ಲ ಕಸ ನಾನೇ ಗುಡ್ಸ್ಬಿಡ್ತೀನಿ. ಹೌದಾ ಸಮಿ? ಸಮಿ, ನಿಮ್ಮ ಹೆಸರು? ನಿನ್ನ ಹೆಸರು ಗೊತ್ತಿಲ್ಲ, ನಾನು ನನ್ನ ಹೆಸರು ಹೇಳಲ್ಲ. ನನ್ನ ಹೆಸರು ಕಮಲಾ ಸ್ವಾಮಿ. ಆಹಾ ಆಹಾ, ಕೆಸರಿನಲ್ಲಿ ಕಮಲ ಹುಟ್ಟುತ್ತೆ ಅನ್ನೋದು ಸುಳ್ಳಲ್ಲ. ಹೋಗಿ ಸ್ವಾಮಿ. ಕೆಸರಿನ ಕಮಲ, ಸೂಪರ್ ಸೂಪರ್ ಡೈಲಾಗ್ ಅಪ್ಪ. ಈ ಡೈಲಾಗು ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗ್ಲಿಲ್ಲ. ಈಗ ಹೇಳ್ತೀನಿ, ನನ್ನ ಹೆಸರು ಸುಂದರು. ಹೆಸರು ತಕ್ಕನಾಗೆ ಸುಂದರವಾಗಿದ್ರ ಸ್ವಾಮಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿನಗೆ ಸೆಟಪ್ ಹಾಕೊಂಡ್ ಕಾಣಿಸ್ತಿಲ್ಲಪ್ಪ. ಬರ್ತೀನಿ. ನಾಳೆನು ಗುಡ್ಸಕ್ ಬರ್ತೀರಾ ಸ್ವಾಮಿ? ಬರ್ತೀರಾ ಅಂತ ಕೇಳ್ಬೇಡ, ಬನ್ನಿ ಅಂತ ಆರ್ಡರ್ ಮಾಡು. ನೀವು ಚೆನ್ನಾಗಿ ಮಾತಾಡ್ತೀರಾ ಸ್ವಾಮಿ. ನಿನ್ನಂತ ಸುಂದರವಾದ ಮುಖ ನೋಡಿದ್ರೆ ಈ ಸುಂದರವಾಗಿ ಮಾತಾಡ್ತಾನೆ. ಹೋಗಿ ಸ್ವಾಮಿ. ಕಾಳಿದಾಸನ್ನೇ ಕೊಲೆ ಮಾಡ್ಬಿಟ್ಟಲ್ಲಪ್ಪ. ಸರಿಯಾ ನೋಡ್ಕೊಂಡೆ ತಾನೆ? ನಾನ್ ಮಾತಾಡ್ತಿದ್ರೆ ಹೇಗ್ ನಾಚ್ಕೋತಿದ್ಲು. ಹುಡುಗಿಯರ ಹತ್ರ ಇದೇ ರೀತಿ ಮಾತಾಡ್ಬೇಕು. ನೀನು ಸರಿಯಾಗಿ ಅಭ್ಯಾಸ ಮಾಡ್ಕೋ, ನಾನ್ ನಾಳೆ ಸಿಗ್ತೀನಿ. ರೈಟ್ ಹೇಳಪ್ಪ. ಈ ವಯಸ್ಸು 18-19 ಇರಬೇಕು. ಆ ಪರ್ಕಿ ಹೇಳ್ದಂಗೆ ಇವಳನ್ನ ಮಾತಲ್ಲೇ ಮರಳು ಮಾಡ್ಬೇಕು. ಫಾರ್ಮುಲಾ ಟ್ರೈ ಮಾಡಿ ನೋಡೋಣ. ಎಕ್ಸ್ಕ್ಯೂಸ್ ಮೀ. ಓ ಮಿಸ್, ನೀವು ರಂಜಿನಿ? ರಂಜಿನಿ ಕರೆಕ್ಟ್. ಮೊನ್ನೆ ನೀವು ಧರ್ಮಸ್ಥಳದಲ್ಲ ಇಲ್ವಲ್ಲ? ಧರ್ಮಸ್ಥಳದ ಮಂಜುನಾಥ್ ಚೌಟ್ರಿಲಿ ನನ್ನ ಫ್ರೆಂಡ್ ಮದ್ವೆಗೆ ಹೋಗಿದ್ದೆ. ಅದೇ ನನ್ ಕಣ್ ಸುಳ್ಳು ಹೇಳತ್ತಾ? ಧರ್ಮಸ್ಥಳ ಮಂಜುನಾಥ ಚೌಟ್ರಿನ ಧರ್ಮಸ್ಥಳ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಿದೆ. ಈಗ ನೀವು ಹೊರಟಿರೋದು ಮಹಾರಾಣಿಸು? ಅಯ್ಯೋ, ನಾನು ಓದ್ತಾ ಇಲ್ಲ, ಮಹಾರಾಣಿ ಕಾಸ್ಮೆಟಿಕ್ಸ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದನ್ನೇ ನಾನು ಹೇಳಕ್ ಹೋಗಿದ್ದು, ಮಹಾರಾಣಿಸ್ ಕಾಸ್ಮೆಟಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಅಂತ. ನಿಮ್ಗೆ ಯಾಕೆ ಗೊತ್ತು? ಅದ್ ನನ್ ಫ್ರೆಂಡ್ ಕನ್ಸರ್ನು. ನಾನು ನೋಡಕ್ ಬಂದಾಗ ನಿಮ್ಮನ್ನಲ್ಲಿ ನೋಡಿದ್ದೆ. ಅವ್ನು ನೋಡಿ ಬಹಳ ದಿವಸ ಆಯ್ತು. ಅವ್ನು ನೋಡ್ಲಿಕ್ಕೆ ಬರ್ಬೇಕು. ಹಾಗಾದ್ರೆ ಬನ್ನಿ, ಇಬ್ರು ಆಟೋಲ್ ಒಟ್ಟಿಗೆ ಹೋಗೋಣ. ಆಟೋದಲ್ಲಿ ಹೋಗೋಣ ಅಂತಿದ್ದಾಳಲ್ಲ ಇವಳು. ಇಲ್ಲಿಲ್ಲ, ನಮ್ ಇನ್ನೊಬ್ಬ ಫ್ರೆಂಡಿಗೆ ಪಿಕ್ಚರ್ ಬರ್ತೀನಿ ಅಂತ ಹೇಳ್ಬಿಟ್ಟಿದೀನಿ. ಪಿಕ್ಚರ್ ಅಂದ್ರೆ ನಂಗೂ ತುಂಬಾ ಇಷ್ಟ, ಆದ್ರೆ ಏನ್ ಮಾಡ್ಲಿ, ರಜಾ ಇಲ್ಲ ಅಂದಿದ್ರೆ ನಾನು ನಿಮ್ ಜೊತೆ ಕಂಪ್ನಿ ಕೊಡ್ತಾ ಇದ್ದೆ. ಏನ್ ಇಷ್ಟಕ್ಕೆ ಮುಗಿದೋಯ್ತಾ? ಇನ್ನೊಂದ್ ದಿವಸ ಹೋದ್ರಾಯ್ತು. ಓಕೆ, ಬಸ್ ಬಂತು. ಬೈ ಬೈ. ಅಲ್ಲ, ಆ ಪೊರ್ಕಿ ಫಾರ್ಮುಲಾ ಎಷ್ಟ್ ಚೆನ್ನಾಗ್ ವರ್ಕೌಟ್ ಆಗೋಯ್ತು. ಈ ಫಾರ್ಮುಲಾ ಗೊತ್ತಿಲ್ಲದೆ ಎಷ್ಟೋ ಜನ ಹುಡುಗರು ಹುಡುಗಿಯರ ಹತ್ರ ಕೆನ್ನೆ ಓಡಿಸ್ಕೋತಾರೆ, ಉಗಿಸ್ಕೋತಾರೆ, ಚಪ್ಪಲೆಲ್ಲ ಓಡಿಸ್ಕೋತಾರೆ. ಇದನ್ನೆಲ್ಲ ತಪ್ಸೋಕೆ ನಾನ್ ಕೆಲ್ಸ ಇಲ್ದೆ ಅಲಿಯೋಗಿಂತ ಈ ಫಾರ್ಮುಲಾನೇ ಬಂಡವಾಳವಾಗಿ ಇಟ್ಕೊಂಡು ಒಂದು ಸ್ಕೂಲ್ ಯಾಕೆ ಓಪನ್ ಮಾಡಬಾರ್ದು? ಕರೆಕ್ಟ್. ಸ್ಕೂಲ್ ಹೆಸರೇ ಲವ್ ಟ್ರೈನಿಂಗ್ ಸ್ಕೂಲ್. ಈ ಗೆಟಪ್ ಗ್ಯಾರಂಟಿ ಸೆಟಪ್ ಸರ್. ಈಗ ಏನ್ ಮಾಡ್ತೀರಾ ಸರ್? ಈಗ ಫಸ್ಟ್ ನಾನು ಹೊಟ್ಟೆ ನೋವು ಅಂತ ಹೇಳಿ ಅಡ್ಮಿಟ್ ಆಗ್ತೀನಿ. ಹೊಟ್ಟೆ ನೋವಾ ಸರ್ ನಿಮ್ಗೆ? ನಿಮ್ ವಯಸ್ಸಾಗಿದವ್ರು ಸ್ವಲ್ಪನೂ ಬುದ್ಧಿ ಇಲ್ಲ ರೀ, ಅದಕ್ಕೆ ಯಾವ ಹುಡುಗಿ ನಿಮ್ ಬುಟ್ಟಿ ಬಿದ್ದಿಲ್ಲ. ನಾನ್ ಹೊಟ್ಟೆ ನೋವು ಅಂತ ಹೇಳಿ ನಾಟಕ ಆಡಿ ಅಡ್ಮಿಟ್ ಆಗಿ ಅವ್ರ ಫ್ರೆಂಡ್ಶಿಪ್ ಮಾಡ್ಕೋತೀನಿ ರೀ. ತುಂಬಾ ಮಜಾ ಇರುತ್ತೆ ಅಲ್ವಾ ಸರ್? ನೋಡ್ತಾ ಇರಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಸರಿ ಹೋಗುತ್ತೆ, ಬನ್ನಿ ಬನ್ನಿ, ಒಂದ್ ನಿಮಿಷ.
ಮಲಗಿಸಿ ಅವ್ರನ್ನ. ಏನಾಗಲ್ಲ ಏನಾಗಲ್ಲ, ಎಲ್ಲ ಸರಿ ಹೋಗುತ್ತೆ. ಸಿಸ್ಟರ್, ಟೇಕ್ ಕೇರ್ ಆಫ್ ಹಿಮ್. ಓಕೆ ಡಾಕ್ಟರ್, ಶ್ಯೂರ್. ಏನಿದ್ ಗಬ್ಬಾಸ್ನೆ, ಏನಿದು ಮಂಚ? ನನ್ ಬಿಟ್ಬಿಡಿ, ನನ್ನ ಟ್ರೀಟ್ಮೆಂಟ್ ಅಮೆರಿಕಕ್ಕೆ ಹೊರಟೋಗ್ಬಿಡ್ತೀನಿ. ಓಕೆ ಸರ್, ಈಗಲೇ ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀನಿ. ಏನ್ ಕ್ಲೀನ್ ಮಾಡಿಸೋದು? ನಾನು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ಸುಂದರ್ ಫೈನಾನ್ಸ್, ಸುಂದರ್ ಆಟೋಮೊಬೈಲ್, ಸುಂದರ್ ಹೋಟೆಲ್ಸ್, ಸುಂದರ್ ಫರ್ಟಿಲೈಸರ್ಸ್, ಸುಂದರ್ ಫಿಲ್ಮ್, ಸುಂದರ್ ಎಕ್ಸ್ಪೋರ್ಟ್ಸ್, ಸುಂದರ್ ಕನ್ಸ್ಟ್ರಕ್ಷನ್, ಸುಂದರ್ ಶಿಪ್ಪಿಂಗ್, ಸುಂದರ್ ಕಾಸ್ಮೆಟಿಕ್ಸ್, ಸುಂದರ್ ಅಂಡ್ ಸುಂದರ್ ಅಂಡ್ ಸುಂದರ್. ಇದಕ್ಕೆಲ್ಲ ನಾನೇ ಓನರ್. ಹೌ ನೈಸ್. ನಿಮಗ್ ತೊಂದರೆ ಆಗ್ದಿರೋ ಹಾಗೆ ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ. ಇಲ್ಲ ಸರ್, ನೋವು ಇಲ್ಲ, ನೋವು ಇಲ್ಲ, ಇಲ್ಲ, ಇಲ್ಲಿ ನೋವುತ್ತಾ? ಇಲ್ಲಿ. ಯುವರ್ ನೇಮ್ ಪ್ಲೀಸ್? ಮಾಲಾಡಿ. ಓ, ವಾಟ್ ಎ ಸ್ವೀಟ್ ನೇಮ್. ಥ್ಯಾಂಕ್ ಯು. ನೀವು ಸಂಬಳ ಎಷ್ಟು ತಗೋತೀರಾ? 1000. ಜಸ್ಟ್ 1000? ಓಹೋ, ನಮ್ ಕಂಪ್ನಿಯಲ್ಲಿ ಕಸ ಗುಡ್ಸರೆ ಇದಕ್ಕಿಂತ ಜಾಸ್ತಿ ದುಡ್ಡು ತಗೋತಾರೆ. ನಾನು ನಮ್ಮಲ್ಲಿ ಕೂಲಿ ಮಾಡೋರಿಗೆ ತಿಂಗಳಿಗೆ 500 ರೂಪಾಯಿ ಸಂಬಳ ಕೊಡ್ತೀನಿ, ಗೊತ್ತಾ? ಏನೋದೆ? ನಿಜನಾ? ಅಯ್ಯೋ, ಅಬ್ಬಾ, ಅಮ್ಮ, ಅಯ್ಯೋ, 5,000 ರೂಪಾಯಿಗೆ ಈಗ ಅಮುಕ್ಬೇಕಾದ್ರೆ ಇನ್ನು 50,000 ರೂಪಾಯಿಗೆ ಇನ್ನೇ ಅಮುಕ್ಬಹುದು. ಬಹಳ ಚೆನ್ನಾಗದ್ಮಿದಮ್ಮ. ಹೊಟ್ಟೆ ನಾವೆಲ್ಲ ಹೊರಟೆ ಹೋಗ್ಬಿಡ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀನ್ ಬರ್ಲಾ? ಸರ್, ಡಾಕ್ಟರ್ ಪರ್ಮಿಷನ್? ಡಾಕ್ಟರ್ ಬುದ್ಧಿ ಇಲ್ಲ, ಟೆನ್ಷನ್ ತಗೊಂಡ. ಅವ್ನ್ ಪರ್ಮಿಷನ್ ಮಾರೋಗ್ ಹೋಲಿ. ಅದಲ್ಲ ಸರ್. ಹೊಟ್ಟೆ ನಾವೆಲ್ಲ ಹೊರಟೋಯ್ತು, ಆಗಲೇ ಹೊರಟೋಗ್ಬಿಟ್ರು ಅಂತ ಹೇಳಮ್ಮ. ನಾನು ಬರ್ಲಾ? ಸರ್, ಆಗಾಗ ಬರ್ತಾ ಇರಿ ಸರ್. ಶೂರ್.